ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಹ್ಮ್. ನಮ್ಮ ಪ್ರವೀಣ್ ಗೌಡ ಅವರು ಕಂಟೆಸ್ಟೆಂಟ್ ಆಗ್ತಾರಾ ಅಂತ? ನನಗೆ ಸದ್ಯಕ್ಕೆ ಯಾವುದು ಕರೆ ಬಂದಿಲ್ಲ. ಹ್ಮ್. ಬಟ್ ಎಲ್ಲ ಲೈಫಲ್ಲಿ ಒಂಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇನ್ ಹ್ಮ್. ಕೇಸ್ ಕರೆ ಬಂದ್ರೆ ಹೋಗ್ತೀನಿ, ನನ್ಗೇನು ಪ್ರಾಬ್ಲಮ್ ಏನಿಲ್ಲ. ಬಟ್ ನೋಡೋಣ, ಇನ್ನು ನಾನು ಅಷ್ಟೊಂದು ದೊಡ್ಡ ಹ್ಮ್. ವ್ಯಕ್ತಿಯಾಗಿ ಇನ್ನ ಬೆಳೆದಿಲ್ಲ ಅನ್ಸುತ್ತೆ. ನೋಡೋಣ, ಮುಂದೆ ನೋಡೋಣ, ಬಂದ್ರೆ ಫ್ಯೂಚರಲ್ಲಿ ಹೋಗ್ತೀನಿ, 100% ಹೋಗ್ತೀನಿ. ಓಕೆ, ರ್ಯಾಪಿಡ್ ಫೈರ್ ಒಂದಿದೆ. ಹ್ಮ್. ಸ್ಯಾಂಡಲ್ವುಡ್ ನಟರ ಬಗ್ಗೆ ನಿಮ್ಮ ಒಪಿನಿಯನ್. ಹ್ಮ್. ಡಾಕ್ಟರ್ ರಾಜ್ಕುಮಾರ್ ಅವರು, ಮುತ್ತು, ಡೈಮಂಡ್, ಅಂಬರೀಶ್ ಅವರು, ಕೇರ್ ಟೇಕರ್, ವಿಷ್ಣುವರ್ಧನ್ ಅವರು, ಸಾಹಸ ಸಿಂಹ, ಶಂಕರ್ ನಾಗ್ ಅವರು, ಒನ್ ಅಂಡ್ ಓನ್ಲಿ ಆಟೋ ರಾಜ, ರವಿಚಂದ್ರನ್ ಅವರು, ಲವರ್ ಬಾಯ್, ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಎನರ್ಜೆಟಿಕ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಪವರ್, ಮತ್ತೆ ವೆರಿ ಸೆನ್ಸಿಬಲ್ ಹ್ಯೂಮನ್. ಕಿಚ್ಚ ಸುದೀಪ್ ಅವರು, ಹೇಳದ್ನಲ್ಲ, ಲಾಯಲ್ ಇಲ್ಲದೆ ಇರೋರ್ಗೂ ಕೂಡ ಕರೆದು ರಾಯಲ್ ಟ್ರೀಟ್ಮೆಂಟ್ ಕೊಡೋದೆ ಅಭಿನಯ ಚಕ್ರವರ್ತಿ, ಬಾದ್ಶಾ, ಕಿಚ್ಚ ಸುದೀಪ್. ವಾಯ್ಸಿಗೆ ಫೇಮಸ್ಸು. ಇದುವರೆಗೂ ಅವ್ರದ್ದು ವಾಯ್ಸ್ ಯಾರು ಮಿಮಿಕ್ ಮಾಡಕ್ಕೆ ಆಗೇ ಇಲ್ಲ. ಟ್ರೈ ಮಾಡಿದ್ರು ಸಕ್ಸಸ್ಫುಲ್ ಅನ್ಸೇ ಇಲ್ಲ. ಹ್ಮ್. ಮತ್ತೆ ವರ್ಸಟೈಲ್ ಆಕ್ಟರ್. ಇನ್ನೊಂದು ಹೇಳ್ಬೇಕು ಅಂದ್ರೆ, ಎಲ್ಲಾರ್ಗೂ ಸೇಮ್, ಇವ್ರಿಗೆ ಇಷ್ಟು ತೂಕ ಅಷ್ಟು ತೂಕ ಏನೂ ಇಲ್ಲ, ಸೇಮ್ ಪ್ರೀತಿ ಕೊಡೋ ಅಂತ ಒಂದು ಮುಗ್ಧ ಜೀವಿ. ಚಾಲೆಂಜ್ ಸ್ಟಾರ್ ದರ್ಶನ್, ಗಜ, ರಾಕಿಂಗ್ ಸ್ಟಾರ್ ಯಶ್, ಇನ್ನೋವೇಟಿವ್, ಕ್ರಿಯೇಟಿವ್, ಧ್ರುವ ಸರ್ಜಾ ಅವರು, ಸೋಲ್ಜರ್, ಲಾಲಿ ಧನಂಜಯ್, ಬಡವರ ಬಂಧು. ರಿಷಬ್ ಶೆಟ್ಟಿ ಅವರು, ಅವ್ರಿಗೂ ಒಂಥರ ಲವರ್ ಬಾಯ್ ಅನ್ಬೋದು, ಲವ್ ಗುರು. ಲವ್ ಗುರು, ರಕ್ಷಿತ್ ಶೆಟ್ಟಿ, ಸೇಮ್ ವರ್ಸಟೈಲ್ ಆಕ್ಟರ್. ಉಪೇಂದ್ರ ಅವರು, ರಿಯಲ್ ಆಗಿ ಏನ್ ಲೈಫ್ ಲವ್ ಅನ್ನೋ ತೋರಿಸ್ಕೊಟ್ರು ಏಕೈಕ ವ್ಯಕ್ತಿ. ಪ್ರವೀಣ್ ಗೌಡ, ಬಿಂದಾಸ್, ಮಂಜುನಾಥ್ ಶ್ರೀನಿವಾಸ್, ಪೊಲೀಸ್ ಇನ್ಸ್ಪೆಕ್ಟರ್. ಮೀಸೆ ಎಲ್ಲ ನೋಡಿದ್ರೆ ಹಂಗೆ ಇದೆ. ಪೊಲೀಸ್. ಆಕ್ಚುಲಿ ಇದೊಂದು ಹೇಳ್ತೀನಿ ನೋಡಿ, ಮೊನ್ನೆ ತಿಂಡಿ ತಿನ್ನೋಣ ಅಂತ ಆ ಕಡೆ ಹೋಗ್ತಾ ಇದ್ದೆ, ನಮ್ಮ ಆಫೀಸಿಂದ ಹೊರಗಡೆ. ಆಕ್ಚುಲಿ ಕೆಳಗಡೆನೆ ಹೋಟ್ಲ್ ಇದೆ, ಸ್ವಲ್ಪ ಸುಮ್ನೆ ಆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬೈ ವಾಕ್ ಆದಂಗ ಆಗುತ್ತೆ ಅಂತ ಹೋಗ್ತಿದ್ದೆ. ಅವತ್ ತಾನೇ ಇದು ಶೇವ್ ಮಾಡಿಸಿದ್ದೆ. ಶೇವ್ ಮಾಡಿಸಿದ್ರೆ ನನ್ನ ಪಾಡಿಗೆ ನಾನು ಮೊಬೈಲ್ ನೋಡ್ಕೊಂಡು ಹಿಂಗೆ ನೋಡ್ಕೊಂಡು ಹೋಗ್ತಾ ಆ ಕಡೆ ಅಪೋಸಿಟ್ ಯಾರೋ ಒಬ್ರು ಬರ್ತಾ ಇದ್ರು. ನೋಡ್ಬಿಟ್ಟು ಹಿಂಗಂದ್ರು, ನಾನು ಸುತ್ತಮುತ್ತ ನೋಡ್ತಾ ಇದ್ದೀನಿ. ಬರೀ ಮೀಸೆ ಬಿಟ್ಟಿರೋದಕ್ಕೆ ಒಂದ್ ಲುಕ್ ಕೊಟ್ಟೆ, ನಾನು ಸುಮ್ನೆ ಹಿಂಗ್ ಸುಮ್ನೆ ಯಾವ್ದೋ ಒಂದ್ ಮೂಡಲ್ಲಿ ನೋಡ್ಕೊಂಡು ಹೋಗ್ತಾ ಇದೀನಿ. ನೋಡ್ಕೊಂಡು ನನಗೆ ಶಾಕ್ ಆಗೋಯ್ತು, ಒಂದ್ ಕ್ಷಣ ನಗು ಬಂತು ನನಗೆ. ಇನ್ ಪೊಲೀಸ್ ಡ್ರೆಸ್ ಏನಾದ್ರು ಹಾಕೋ ಬಂದಿದ್ರೆ ಇನ್ ಹೆಂಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಒಂದಿಷ್ಟು ಸಮಯವನ್ನ ನಮ್ಮ ಬಾಸ್ ಟಿವಿಗೆ ಕೊಟ್ಟಿದ್ದಕ್ಕೆ. ಅಂಡ್ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರ. ಅಂಡ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮೂಲಕ ಬ್ಯುಸಿ ಆಗಿದ್ರ. ಒಳ್ಳೇದಾಗ್ಲಿ. ಸ್ಯಾಂಡಲ್ವುಡ್ ನಲ್ಲಿ ಮತ್ತಷ್ಟು ಸಿನಿಮಾಗಳನ್ನ ಮಾಡಿ, ಸ್ಯಾಂಡಲ್ವುಡ್ ಇಂದ ಹಿಡಿದ್ಬಿಟ್ಟು ಪ್ಯಾನ್ ಇಂಡಿಯಾ ಸಿನಿಮಾದವರೆಗೂ ಕೂಡ ನಿಮ್ಮ ಕಲೆ ಪಸರಿಸಲಿ. ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್, ನನ್ನ ಕರೆಸಿ ಮಾತಾಡ್ಸಿದ್ದಕ್ಕೆ. ನಿಮಗೂ ಒಳ್ಳೇದಾಗ್ಲಿ. ಫ್ಯೂಚರಲ್ಲಿ ನಿಮ್ದು ಬಾಸ್ ಟಿವಿ ಏನಿದೆ ಇನ್ನೂ ಎತ್ತರಕ್ಕೆ ಬೆಳೀಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.